ಟೀಮ್ ಅಲ್ಲಿ ಯಾರ್ಯಾರ್ದು ಹೆಸರನ್ನ ಕೊಟ್ಟೈತಿ ಟೀಮ್ ವೈಸ್ ದೇ ಆರ್ ಯುವರ್ ಟೀಮ್ ಮೆಂಬರ್ಸ್ ಫಾರ್ ಕಂಪ್ಲೀಟಿಂಗ್ ಯುವರ್ ಪ್ರಾಜೆಕ್ಟ್ ದಟ್ ಯು ನೀಡ್ ಟು ಸಬ್ಮಿಟ್ at the end of 6th semester ಎಂಡಿಗೆ ನೀವು ಒಂದು ಪ್ರಾಜೆಕ್ಟ್ ಡೆಮೋ ಕೊಡಬೇಕು. ಆ ಪ್ರಾಜೆಕ್ಟ್ ಡೆಮೋ ಕೊಡಬೇಕು ಅಂದ್ರೆ ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಬೇಕು, ರಿಪೋರ್ಟ್ ರೆಡಿ ಮಾಡಬೇಕು, ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಬೇಕು. ಯು ಹ್ಯಾವ್ ಟು ಬಿ ರೆಡಿ ವಿತ್ 3 things. One, you have to execute and show that particular project. ಅದರ ರಿಪೋರ್ಟ್ ರೆಡಿ ಇರಬೇಕು, ಅದ್ರ ಮೇಲೆ ಒಂದು PPT ರೆಡಿ ಇರಬೇಕು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೆಡಿ ಇರಬೇಕು. ಸೊ ಈ ಮೂರನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ನಿಮಗ ಒಂದು ಗ್ರೂಪ್ ಅನ್ನ ಮಾಡಿ ಕೊಟ್ಟೇವಿ. ಅಂಡ್ there will not be any change in the group that has been assigned. ಈ ಕೊಟ್ಟಿರುವಂತ ಗ್ರೂಪ್ ಒಳಗ ಏನು ಚೇಂಜಸ್ ಅನ್ನ ಮಾಡಂಗಿಲ್ಲ. Whether they are your friends, they are your enemies, whatever it is, whatever you think about your group members, it is up till yesterday. ಇವತ್ತಿನ ಹಿಡ್ಕೊಂಡು they are your team members. You have to be like a group. You should have coordination between you people and work together as a team. ಒಂದು ಟೀಮ್ ತರ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಅಂಡ್ ಅದರ್ ಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಪ್ರಾಜೆಕ್ಟ್ ಐ ವಾಂಟೆಡ್ ಟು ಟೆಲ್ ಯು ಇಸ್ ನಿಮ್ದು TCS ಎಕ್ಸಾಮ್ 26th ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ. ಎಸ್, ವೆನ್ ಈಸ್ ಯುವರ್ TCS ರಿಟರ್ನ್ ಎಕ್ಸಾಮ್ ಡೇಟ್? 24, 25, 26 I think. Yes or no? 24, 25, 26. Okay. So 26 adra is Monday. Okay, 31st. By 31st of October, you all have to submit one group in the minimum 4, maximum 6, minimum 3 and maximum 6 project topics have to be submitted. Project topic ಅಂತಂದ್ರೆ ಬರೀ ಟೈಟಲ್ ತಗೊಂಡು ಬಂದು ಸಬ್ಮಿಟ್ ಮಾಡಿದ್ರೆ ಆಗಂಗಿಲ್ಲ. You should know what actually you are going to implement, on which platform you are going to implement, what is the backend that you are going to use, database ಅನ್ನ ಏನು ಯೂಸ್ ಮಾಡ್ಲಿಕ್ಕತ್ತೀರಿ, ಲ್ಯಾಂಗ್ವೇಜ್ ಯಾವ್ದು ಯೂಸ್ ಮಾಡ್ಲಿಕ್ಕತ್ತೀರಿ, ಪ್ಲಾಟ್ಫಾರ್ಮ್ ಎದ್ರ ಮೇಲೆ ನೀವು ಪರ್ಫಾರ್ಮ್ ಮಾಡ್ಲಿಕ್ಕತ್ತೀರಿ, ಅದು ಏನು ಯೂಸ್ ಆಗ್ತೈತಿ, ಎಲ್ಲಿ ಅಪ್ಲಿಕೇಬಲ್ ಐತಿ, ಇಷ್ಟು ಬೇಸಿಕ್ ಥಿಂಗ್ಸ್ ನಿಮಗ ಗೊತ್ತಿರಬೇಕು. ವಿತ್ ಆಲ್ ದೀಸ್ ಥಿಂಗ್ಸ್ ಯು ನೀಡ್ ಟು ಸಬ್ಮಿಟ್ the titles of your project. ಬೇಕು ಅಂತಂದ್ರೆ ಬರ್ಕೊಂಡ್ ಬರ್ತಿದ್ರೆ ಡಿಸ್ಕ್ರಿಪ್ಷನ್ ಅನ್ನ ಬರ್ಕೊಂಡ್ ಬರಿ, ಇಲ್ಲ ನೀವೇ ಓದ್ಕೊಂಡ್ ಬಂದು ನಾವು ಕೇಳಿದ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀರಿ ಅಂತಂದ್ರೆ ಆನ್ಸರ್ ಮಾಡ್ರಿ. ಕ್ವಶನ್ಸ್ ಅಂತಂದ್ರೆ ನಾವೇನ್ ಇಲ್ಲೇ ವೈವಾ ತಗೊಳಂಗಿಲ್ಲ ಈಗ ಸದ್ಯಕ್ಕೆ. ವಿಲ್ ಜಸ್ಟ್ ಆಸ್ಕ್ ಯು ದ ಕ್ವಶನ್ಸ್ ರಿಲೇಟೆಡ್ ಟು ಬೇಸಿಕ್ ಕ್ವಶನ್ಸ್. ಎಲ್ಲಿ ಅಪ್ಲೈ ಮಾಡ್ಬೋದು, ಇದರಿಂದ ಏನ್ ಯೂಸ್ ಅದ, ಆಮೇಲೆ ಏನ್ ಯೂಸ್ ಮಾಡಿ ನೀನ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿ, ಫ್ರಂಟ್ ಎಂಡಿಗೆ ಏನ್ ಯೂಸ್ ಮಾಡ್ತಿ, ಬ್ಯಾಕ್ ಎಂಡಿಗೆ ಏನ್ ಯೂಸ್ ಮಾಡ್ತಿ, right? So whether it is a standalone system like implement ಮಾಡೋದೈತೋ ಅಥವಾ it is a system based ಐತೋ ಅಥವಾ you are going to implement using the internet ಅಂದ್ರೆ ಆನ್ಲೈನ್ ಆ ರೀತಿ ಬರ್ತಾವಲ್ಲ ಅಂತದೈತೋ ಅಥವಾ ಸ್ಟ್ಯಾಂಡಲೋನ್ ಸಿಸ್ಟಮ್ ನಾಗ ವರ್ಕ್ ಮಾಡುವಂತದೈತೋ. So you have to submit what Monday ಸಿನಾಪ್ಸಿಸ್ ಗೆ ನಿಮ್ಗೆ ಆರ್ಕಿಟೆಕ್ಚರ್ ಬೇಕಾಗ್ತೈತಿ. ನಾ ಈಗ ಸಿನಾಪ್ಸಿಸ್ ಅನ್ನ ಹೇಳಿಕತ್ತಿಲ್ಲ, ಜಸ್ಟ್ ಬೇಸಿಕ್ ಕನ್ಸೆಪ್ಟ್ಸ್ ಅಷ್ಟೇ ಗೊತ್ತಾದ್ರೆ ಸಾಕು. ನೀವು ಸಿನಾಪ್ಸಿಸ್ ಸಬ್ಮಿಟ್ ಮಾಡ್ಬೇಕಾದ್ರೆ ನಿಮಗ ಇದಕ್ಕಿಂತ ಸ್ವಲ್ಪ ಜಾಸ್ತಿ ನಾಲೆಜ್ ಬೇಕಾಗ್ತೈತಿ. ಬೇಸಿಕ್ ಅಷ್ಟೇನೆ ಗೊತ್ತಿದ್ದು ನಾವು ಕೊಟ್ವಿ ಅಂದ್ರೆ ಸಾಕು. ಸಿನಾಪ್ಸಿಸ್ ಏನದಲ್ಲ, ಒಂದೇ ಪರ್ಟಿಕ್ಯುಲರ್ ನಿಮ್ದು ಯಾವ್ದು ಫೈನಲ್ ಮಾಡ್ತೇವಲ್ಲ ಅದ್ರ ಮೇಲೆ ಸಿನಾಪ್ಸಿಸ್ ಸಬ್ಮಿಟ್ ಮಾಡ್ಲಿಕ್ಕತ್ರಿ. ಈಗ ನೀವು 5-6 ಟಾಪಿಕ್ಸ್ ತಗೊಂಡ್ ಬರ್ತೀರಿ, ಎಲ್ಲಾದ್ರ ಮೇಲೂ ಸಿನಾಪ್ಸಿಸ್ ಬೇಡ, ಜಸ್ಟ್ ಬೇಸಿಕ್ ಬರ್ಕೊಂಡ್ ಬಂದ್ರೆ ಸಾಕು. ಸಿನಾಪ್ಸಿಸ್ ಅಂತಂದ್ರೆ ಹಾರ್ಡ್ ಕಾಪಿ ಸಬ್ಮಿಟ್ ಮಾಡ್ಬೇಕಾಗ್ತೈತಿ. ನೀವು ಸಿನಾಪ್ಸಿಸ್ ನ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಡಿಪೆಂಡಿಂಗ್ ಅಪಾನ್ ನೀವು ಟಾಪಿಕ್ ಯಾವ್ದು ಸೆಲೆಕ್ಟ್ ಮಾಡ್ಲಿಕ್ಕತ್ತೀರಿ, ಪ್ಲಾಟ್ಫಾರ್ಮ್ ಯಾವ್ದು ಯೂಸ್ ಮಾಡ್ಲಿಕ್ಕತ್ತೀರಿ ಅನ್ನೋ ಬೇಸಿಸ್ ಮೇಲೆ ನಿಮಗೆ ಗೈಡ್ ಅನ್ನ ಅಲೋಕೇಟ್ ಮಾಡ್ತೇವೆ. ಸಿನಾಪ್ಸಿಸ್ ಒಳಗ ಗೈಡ್ ಹೆಸರು ಹಾಕ್ಬೇಕು. ಯು ನೀಡ್ ಟು ಮೆನ್ಷನ್ ಯುವರ್ ಗೈಡ್ ನೇಮ್ ಇನ್ ದ ಸಿನಾಪ್ಸಿಸ್. ಸೊ ಫಾರ್ ದಟ್ ರೀಸನ್ ಈಗ ಸಿನಾಪ್ಸಿಸ್ ಸದ್ಯಕ್ಕೆ ಇಲ್ಲ, ನೀವು ಟಾಪಿಕ್ಸ್ ಅನ್ನ ಸಬ್ಮಿಟ್ ಮಾಡ್ರಿ. ಅದ್ರೊಳಗ ನಾವು ಯಾವ್ದಾದ್ರು ಒಂದು ರಿಪೀಟ್ ಆಗ್ಲಾರ್ದಂಥದ್ದು ನಿಮ್ಮ ಅಬಿಲಿಟಿ ನೋಡ್ಕೊಂಡು, ಆಮೇಲೆ ಈಗ ಕರೆಂಟ್ ರನ್ನಿಂಗ್ ಟ್ರೆಂಡ್ಸ್ ಏನದಾವ್, ಟೆಕ್ನಾಲಜಿ ಟ್ರೆಂಡ್ಸ್ ಏನದ, ಅದ್ರ ಬೇಸಿಸ್ ಮೇಲೆ ಒಂದನ್ನ ಫೈನಲ್ ಮಾಡಿ ಕೊಡ್ತೀವಿ. ನಾವು ಯಾವ್ದನ್ನ ಫೈನಲ್ ಮಾಡಿ ಕೊಡ್ತೇವಲ್ಲ ಅದನ್ನ ಆ ಒಂದೇ ಇದ್ರ ಮೇಲೆ ಸಿನಾಪ್ಸಿಸ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕತ್ತಿರಂತ. ಈಗ ಸದ್ಯಕ್ಕೆ ಬೇಸಿಕ್ಸ್ ಅಷ್ಟೇ ಸಾಕು, ರೈಟ್? ಆಮ್ ಐ ಕ್ಲಿಯರ್?
and note down the date. No extensions on in the date. ಇದನ್ನ ನಾವು ಇಷ್ಟು ಅವಸರ ಮಾಡ್ಲಿಕ್ಕತ್ತಿದ್ದೆ ನಿಮ್ ಸಲುವಾಗಿ. ನೀವ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡಿ ಟೆಕ್ನಿಕಲ್ ರೌಂಡ್ ಇಂಟರ್ವ್ಯೂ ಹೋದ್ರಿ ಅಂದ್ರೆ ಇನ್ ಯರ್ ಟೆಕ್ನಿಕಲ್ ರೌಂಡ್ ಫಸ್ಟ್ ಕ್ವಶನ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಇಸ್ ವೆದರ್ ಯು ಆರ್ ಡೂಯಿಂಗ್ ಪ್ರಾಜೆಕ್ಟ್. ನೀವೇ ಮಾಡ್ಲಿಕ್ಕತ್ತಿರೋ ಅಥವಾ ಎಲ್ಲಿದ್ರೆ ತಗೊಂಡ್ ಬಂದಿರೋ ಅಂದ್ರೆ ನಿಮ್ಮ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಪ್ರಾಜೆಕ್ಟ್ ಮೇಲೆ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ. ಸೊ ಫಾರ್ ದಟ್ ರೀಸನ್ ದೇ ವಿಲ್ ಆಸ್ಕ್ ಯು ಕ್ವಶನ್ಸ್ ರಿಲೇಟೆಡ್ ಟು ಯುವರ್ ಪ್ರಾಜೆಕ್ಟ್. ಅದ್ರ ಸಲುವಾಗಿ ಇಷ್ಟ ಅವಸರನಾಗ ಮಾಡ್ಲಿಕ್ಕತ್ತೈತಿ. ಆಕ್ಚುಲಿ ಇಷ್ಟೊತ್ತಿಗಾಗ್ಲೇ ಸ್ಟಾರ್ಟ್ ಆಗ್ಬೇಕಿತ್ತು. ಇದ್ರ ಸಲುವಾಗಿ ಲಾಕ್ಡೌನ್ ಆಫ್ ಆನ್ಲೈನ್ ಕ್ಲಾಸಸ್ ಅಂತ ಹೇಳಿ ಆಲ್ರೆಡಿ ಬಹಳ ಲೇಟ್ ಆಗೈತಿ. ಇನ್ನೊಂದಿಷ್ಟು ಲೇಟ್ ಮಾಡಬೇಡ್ರಿ. ಸೊ ಆನ್ 31st I have given enough time. ಈಗ ನೀವು ಪ್ರಿಪೇರ್ ಆಗ್ಲಿಕ್ಕತ್ತೀರಿ, ನಿಮಗ ಕ್ಲಾಸಸ್ ಇರ್ತಾವು, ಇದ್ರ ಟೆನ್ಷನ್ ಒಳಗ ಅದೇವ್ರಿ ಅಂತ ಹೇಳ್ತಿದ್ರಿ. ಅದ್ರ ಸಲುವಾಗಿ ನೀವು ಎಕ್ಸ್ಕ್ಯೂಸ್ ಕೇಳೋದ ಬೇಡ ಅಂತ ಹೇಳಿ ನಾನು ನಿಮಗ ಟೆಸ್ಟ್ ಅದು ಎಲ್ಲ ಮುಗಿದ್ಮೇಲಿಂದ ಡೇಟ್ ಕೊಟ್ಟೀನಿ. ಸೊ ಆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ಬೇಡ್ರಿ ಅವತ್ತಿನ ದಿನ. ಆಮೇಲೆ ಅದನ್ನ ಸಬ್ಮಿಟ್ ಮಾಡ್ಲಿಕ್ಕೆ ನೀವು 3 ಮಂದಿ ಒಳಗ ಅಟ್ಲೀಸ್ಟ್ ಒಬ್ರೇ ಕಾಲೇಜಿಗೆ ಬಂದೇ ಸಬ್ಮಿಟ್ ಮಾಡ್ಬೇಕು. ಬೇರೆ ಊರೊಳಗಿದ್ದವ್ರು ಔಟ್ ಆಫ್ ಸ್ಟೇಷನ್ ಇಫ್ ನಾಟ್ ಪಾಸಿಬಲ್ ಇಟ್ಸ್ ಓಕೆ. ಅಟ್ಲೀಸ್ಟ್ ಒಬ್ರು, ನಾ 3 ಜನನು ಅಂತ ಹೇಳಿಕತ್ತಿಲ್ಲ, ಯಾಕಂದ್ರೆ ಈ ಸಿಚುವೇಶನ್ದಾಗ ಕೆಲವೊಬ್ರಿಗೆ ಬೇರೆ ಊರಿಂದ ಬರ್ಲಿಕ್ಕೆ ಆಗದೆ ಇರ್ಬೋದು, ಏನ್ರೆ ಪ್ರಾಬ್ಲಮ್ಸ್ ಆಗ್ಬೋದು. ಅದ್ರ ಸಲುವಾಗಿ 3 ಮಂದಿಯೊಳಗ ಯಾರಾದ್ರೂ ಒಬ್ರಾದ್ರೂ ಬಂದು ಅದನ್ನ ಸಬ್ಮಿಟ್ ಮಾಡಿ ಹೋಗ್ರಿ ನಿಮ್ಮ ಟೈಟಲ್ಸ್ ಅಲಾಂಗ್ ವಿತ್ ಎಕ್ಸ್ಪ್ಲನೇಷನ್. ಅದ್ರೊಳಗೆ ನಾವು ಯಾವ್ದನ್ನ ಫೈನಲ್ ಮಾಡ್ತೀವಿ ಅನ್ನೋದನ್ನ 1-2 days ಒಳಗೆ ನಿಮ್ಗೆ ಹೇಳ್ತೀವಿ. ಆಫ್ಟರ್ ಯು ಸಬ್ಮಿಟ್ probably on November 2 or by 3 will decide and give you a single topic on which you can present the synopsis. 31st to minimum 3 maximum 6 along with the explanations, or you yourself can come and give the explanation. ಒಂದು ಪೇಪರ್ ಒಳಗೆ ಬರುತ್ತಂತ ಸಬ್ಮಿಟ್ ಮಾಡ್ತಿದ್ರೆ ಸಬ್ಮಿಟ್ ಮಾಡ್ರಿ. ಇಲ್ಲ ನೀವೇ ಏನ್ರೆ ಬಂದು ನಿಂತು ಹೇಳಿ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಟ್ಟು ಹೋಗ್ತಿದ್ರಿ ಅಂದ್ರೆ ಬರೀ ಟೈಟಲ್ಸ್ ಅನ್ನ ಬರ್ಕೊಂಡು ಬರೀ ಎಕ್ಸ್ಪ್ಲನೇಷನ್ ಅನ್ನ ನೀವೇ ಕೊಟ್ಟು ಹೋಗ್ಬೋದು. ನಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ನಮ್ಗೆ ಏನ್ ರಿಕ್ವೈರ್ಮೆಂಟ್ ಅದ ಅದ ಕ್ವಶನ್ಸ್ ಕೇಳ್ತೀವಿ, ಅದಕ್ಕೆ ನೀವು ಆನ್ಸರ್ ಮಾಡಿ ಹೋದ್ರೆ ಸಾಕಾಗ್ತೈತಿ. Okay, in the last class we have completed the difference between virus and worms. Virus ಮತ್ತು worms ನಡುವಿನ differences ಅನ್ನ ಕಂಪ್ಲೀಟ್ ಮಾಡಿದ್ವಿ. And before that we saw what actually is virus and how does the virus propagate. Virus ಯಾವ ರೀತಿ propagate ಆಗ್ತೈತಿ one system ಇಂದ ಇನ್ನೊಂದು system, whether it is present in the standalone system or it is present in the wide area network through the internet, how it is going to propagate, or it is present in the local area network. ಯಾವುದೇ ರೀತಿಯಾದಂತ ಸಿಸ್ಟಮ್ ಅಥವಾ ಯಾವುದೇ ರೀತಿಯಾದಂತ ನೆಟ್ವರ್ಕ್ ಒಳಗಿದ್ರು ಕೂಡ ವೈರಸ್ ಕೆನಾಟ್ ಪ್ರೊಪೋಗೇಟ್ ಆನ್ ಇಟ್ಸ್ ಓನ್. ಇಟ್ ನೀಡ್ಸ್ ಅ ಕ್ಯಾರಿಯರ್. ಯೂಸರ್ ಪ್ರೋಗ್ರಾಮು ಕಂಪಲ್ಸರಿ ಬೇಕು. ಯೂಸರ್ ಪ್ರೋಗ್ರಾಮ್ ಒಳಗಿಂದ ಅದು ಏನಾಗ್ತೈತಿ, ಆ ಪ್ರೋಗ್ರಾಮ್ ಎಲ್ಲೆಲ್ಲಿಗೆ ಮೂವ್ ಆಗ್ತೈತಿ ಅಲ್ಲಿ ವೈರಸ್ ಕೂಡ ಏನಾಗ್ತೈತಿ ಪ್ರೊಪೋಗೇಟ್ ಹಾಕೊಂತ ಹೋಗ್ತೈತಿ, ಮೂವ್ ಹಾಕೊಂತ ಹೋಗ್ತೈತಿ. ಇಟ್ ಕೆನಾಟ್ ಮೂವ್ ಆನ್ ಇಟ್ಸ್ ಓನ್, whereas worms can propagate on their own. ಅದಕ್ಕೆ ಯಾವುದೇ ಪ್ರೋಗ್ರಾಮ್ ಅವಶ್ಯಕತೆ ಬೀಳಂಗಿಲ್ಲ. ತಾನೇ ಒಂದೇ, you have a network connection in the sense through the network it is going to propagate from one system to another system. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಂದು ತಾನೇ ಮೂವ್ ಹಾಕೊಂತ ಹೋಗ್ತೈತಿ. ಅದಕ್ಕೆ ಯಾವುದೇ ರೀತಿಯಾದಂತ ಕ್ಯಾರಿಯರ್ ಅವಶ್ಯಕತೆ ಬೀಳಂಗಿಲ್ಲ. So with that we saw what actually is the difference between virus and worms. ಅದ್ರೊಳಗೆ ನಿಮಗೆ ಟೈಪ್ಸ್ ಆಫ್ ವೈರಸಸ್ ಅನ್ನ ಕೊಟ್ಟಿದ್ರು. ಅಲ್ಲಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಒಂದ್ ವರ್ಡ್ ಒಳಗನೆ ಮುಗಿಸ್ಬಿಟ್ಟಿದೆ, ಈ ತರದಕ್ಕೆ ಏನಂತಾರ ಇದಕ್ಕೆ ಏನಂತಾರ ಅಂತ ಹೇಳಿ. ಇನ್ ದ ನೆಕ್ಸ್ಟ್ ಟಾಪಿಕ್ ದೇ ಹ್ಯಾವ್ ಗಿವನ್ ಟೈಪ್ಸ್ ಆಫ್ ವೈರಸಸ್ ಇನ್ ಡಿಟೇಲ್. ದೇ ಹ್ಯಾವ್ ಲಿಸ್ಟೆಡ್ 7 ಟೈಪ್ಸ್ ಆಫ್ ವೈರಸಸ್. ಹಾರ್ಡ್ ರೀತಿ ಅದಾವು, ಬಟ್ ಹಿಯರ್ ದೇ ಹ್ಯಾವ್ ಗಿವನ್ ಓನ್ಲಿ ಸಮ್ ಆಫ್ ದ ಟೈಪ್ಸ್. ಫಸ್ಟ್ ಒನ್ ಈಸ್ boot sector virus. Boot sector virus. Have you heard the word sector? ಕೇಳಿರಿ, ಎಲ್ಲಿ ಕೇಳಿರಿ? Sectors and tracks ಅಂತ ಹೇಳಿ. Where you have heard the word sector and track? ಭಾಳ ದಿನ ಆಯ್ತ್ರಿ ಮೇಡಮ್ ಕೇಳಿ, ನೆನಪಾರಿವಿ ಅನ್ಬೇಡ್ರಿ. Where you have heard, with which relation you have heard sectors and track? Okay, CD, one answer. Matte floppy disk. Okay. Others, where you have heard the word sector or track?
34 ಮಂದಿ ಒಳಗೆ ಒಬ್ಬಕ್ನೆ ಕೇಳೋಣ ಅಂದಂಗಾಯ್ತು ಸೆಕ್ಟರ್ ಟ್ರ್ಯಾಕ್ ಅಂದ್ರೆ ಏನು ಅಂತ. 2 people. What is PWC? Mega. What is PWC? ಅದು ಇಂಡಿಯನ್ ಮಾರ್ಕೆಟ್ ನ ಗ್ಲೋಬಲ್ ಇದ್ರೊಳಗೆ ಬರ್ತದೆ. ಇಂಡಿಯನ್ ಮಾರ್ಕೆಟ್ ಅಂದ್ರ ಗ್ಲೋಬಲ್ ಮಾರ್ಕೆಟಿಂಗ್ ನ ಅವಾಗ ಕೇಳಿದ್ದೆ. ಮಾರ್ಕೆಟಿಂಗ್. ಓ ನೀ ಹೇಳಿಕತ್ತಿದ ಅದು ಸೆಕ್ಟರ್ಸ್. ಐ ಆಮ್ ನಾಟ್ ಆಸ್ಕಿಂಗ್ ಅಬೌಟ್ ದಟ್ ಸೆಕ್ಟರ್. ಏರಿಯಾ ಅಂತ ಹೇಳಾಕತ್ತಿ ಹೌದಿಲ್ಲ? ರೀಜನ್ ಅಥವಾ ಏರಿಯಾ ಅನ್ನೋದಕ್ಕೆ ಹೇಳ್ತಾರಲ್ಲ, ದಿಸ್ ಸೆಕ್ಟರ್ ದಟ್ ಸೆಕ್ಟರ್. ಐ ಆಮ್ ನಾಟ್ ಆಸ್ಕಿಂಗ್ ಅಬೌಟ್ ದಟ್. ಐ ಆಮ್ ಆಸ್ಕಿಂಗ್ ಓನ್ಲಿ ರಿಲೇಟೆಡ್ ಟು ಯುವರ್ ಕಂಪ್ಯೂಟರ್ಸ್. ನಿಮ್ಮ ಕಂಪ್ಯೂಟರ್ ಟೆಕ್ನಿಕಲ್ ಸೆಕ್ಟರ್ ಅಂಡ್ ಟ್ರ್ಯಾಕ್. ಓನ್ಲಿ ಸೆಕ್ಟರ್ ಅಲ್ಲ, ಸೆಕ್ಟರ್ ಅಂಡ್ ಟ್ರ್ಯಾಕ್. ಅದಕ್ಕೆ ಕನ್ಫ್ಯೂಷನ್ ಬೇಡ ಅಂತ 2 ವರ್ಡ್ಸ್ ಅನ್ನ ಕೇಳಿದ್ದನ್ನ, ಸೆಕ್ಟರ್ ಅಂಡ್ ಟ್ರ್ಯಾಕ್. ಇದು ಬಂದು ಆನ್ಸರ್ಸ್. ರಿಮೈನಿಂಗ್ ಪೀಪಲ್ ನಾ ಒಂದಿನ ಕ್ಲಾಸ್ ನಿಲ್ಲಿಸ್ಬಿಡ್ತೀನ ಹಿಂಗೆ ನೀವು ಆನ್ಸರ್ಸ್ ಕೊಡ್ಲಿಲ್ಲ ಅಂತಂದ್ರ. ನಾ ನಿಮಗೇನ್ ಭಾರಿ ಡಿಫಿಕಲ್ಟ್ ಕ್ವಶನ್ ಅನ್ನ ಕೇಳಿಲ್ಲ. ದ ಕ್ವಶನ್ ದಟ್ ಐ ಹ್ಯಾವ್ ಆಸ್ಕ್ಡ್ ಇಸ್ ವೆರಿ ಸಿಂಪಲ್. ಎಸ್. ಸೊ track and sectors are used for reading and writing on the hard disk, compact disk, floppy disk, CD, hard disk, floppy disk ಮೇಲೆ read ಮತ್ತೆ write ಮಾಡ್ಲಿಕ್ಕೆ particular regions ಗೆ sectors ಮತ್ತೆ ನಾವು tracks ಅಂತ ಹೇಳಿ ಕರೀತಾರೆ. Tracks and sectors. With the help of read write arm, you are going to read and write the contents. ಇದ್ದಿದ್ದ ಕಂಟೆಂಟ್ಸ್ ಅನ್ನ ರೀಡ್ ಮಾಡ್ತೇವೆ, ಇಲ್ಲ ಹೊಸ ಕಂಟೆಂಟ್ಸ್ ಅನ್ನ ರೈಟ್ ಮಾಡ್ತೇವೆ. ಐ ಹೋಪ್ ಯು ರಿಮೆಂಬರ್ ರೀಡ್ ರೈಟ್ ಹೆಡ್, ಸ್ಪಿಂಡಲ್ ಎಲ್ಲ ಕಲ್ತಿರಿ. ಕಂಪ್ಯೂಟರ್ ಫಂಡಮೆಂಟಲ್ಸ್ ನಾಗ ಕಲ್ತಿರಿ, ನೆನಪು ಹಾರಿರಿ, ರೈಟ್? ಸೊ ಈ ರೀತಿಯಾದಂತ ಸೆಕ್ಟರ್ ಒಳಗಡೆಗೆ ಆ ಸೆಕ್ಟರ್ ಎದಕ್ಕೆ ಯೂಸ್ ಮಾಡ್ತೇವಿ ನಾವು ಅಂತಂದ್ರೆ, ಇನ್ ಯರ್ ಹಾರ್ಡ್ ಡಿಸ್ಕ್ ದ ಫಸ್ಟ್ ಸೆಕ್ಟರ್ ಈಸ್ ರಿಸರ್ವ್ಡ್ ಫಾರ್ a program which is loaded onto the operating system for starting your system. System boot ಆಗ್ಲಿಕತ್ತೈತಿ ಅಂತ ಹೇಳ್ತೀರಿ ನೀವು. ಅಂದ್ರೆ ಏನದು? What is the meaning of booting? Bootstrap, boot ಅಂತ ಕರೀತಾರೆ. ಸಿಸ್ಟಮ್ ಲೋಡ್ ಆಗ್ಲಿಕತ್ತೈತಿ, ಬೂಟ್ ಆಗ್ಲಿಕತ್ತೈತಿ ಅಂತ ಹೇಳ್ತೀರಿ ನೀವು. ಫಸ್ಟ್ ಎವ್ರಿ ಟೈಮ್ ವೆನ್ ಯು ಸ್ಟಾರ್ಟ್ ಯರ್ ಸಿಸ್ಟಮ್ ಇಟ್ ಟೇಕ್ಸ್ ಸಮ್ ಟೈಮ್. ಆ ಟೈಮ್ ನಾಗ ಏನ್ ಮಾಡ್ಲಿಕತ್ತೈತಿ ಸಿಸ್ಟಮ್ ಅಂತ ಕೇಳಿದ್ರೆ ಇಟ್ಸ್ ಬೂಟಿಂಗ್, ಬೂಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ಲಿಕತ್ತೈತಿ ಅಂತ ಹೇಳ್ತೀವಿ. ವಾಟ್ ಡಸ್ ದಟ್ ಮೀನ್? What does that mean? It is operating system is being loaded. Operating system ನಿಮ್ಮ ಪೂರಾ ಕಂಪ್ಯೂಟರ್ ಅನ್ನ ಏನ್ ಮಾಡ್ತೈತಿ? ಕಂಟ್ರೋಲ್ ಮಾಡ್ತೈತಿ. ಪೆರಿಫರಲ್ ಡಿವೈಸಸ್ ಇರ್ಬೋದು, ಮೆಮರಿ ಇರ್ಬೋದು, ಆಲ್ ದೀಸ್ ಆರ್ ಬೀಯಿಂಗ್ controlled and supervised by operating system. ಆ ಆಪರೇಟಿಂಗ್ ಸಿಸ್ಟಮ್ ಅನ್ನ ಮೇನ್ ಮೆಮರಿಯಿಂದ ಸೆಕೆಂಡರಿ ಮೆಮರಿಗೆ ಲೋಡ್ ಮಾಡುವಂತ ಕೆಲಸ. ಇಟ್ ಈಸ್ ಫ್ರಮ್ ಹಾರ್ಡ್ ಡಿಸ್ಕ್, ಇಟ್ ಈಸ್ ಬೀಯಿಂಗ್ ಶಿಫ್ಟೆಡ್. ಲೋಡಿಂಗು ಅಂತ ಕರಿತೇವೆ, ಬೂಟ್ ಆಗ್ಲಿಕತ್ತೈತಿ ಅಂತ ಕರಿತೇವೆ. ಆ ಪರ್ಟಿಕ್ಯುಲರ್ ಏನ್ ಆಪರೇಟಿಂಗ್ ಸಿಸ್ಟಮ್ ಸ್ಟಾರ್ಟ್ ಮಾಡ್ಲಿಕ್ಕೆ ರೆಸ್ಪಾನ್ಸಿಬಲ್ ಇರ್ತೈತಲ್ಲ, ಅದು ಫಸ್ಟ್ ಸೆಕ್ಟರ್ ಒಳಗಿರ್ತೈತಿ. ನಿಮ್ಮ ಹಾರ್ಡ್ ಡಿಸ್ಕ್ ಫಸ್ಟ್ ಸೆಕ್ಟರ್ ಒಳಗಿರ್ತೈತಿ. ಸೊ ದೇರ್ ಆರ್ ಸರ್ಟನ್ ವೈರಸಸ್. There are certain viruses which are going to infect this particular area. ಆ ಪರ್ಟಿಕ್ಯುಲರ್ ಸೆಕ್ಟರ್ ಅನ್ನೇ ಏನ್ ಮಾಡ್ತಾವ? ಇನ್ಫೆಕ್ಟ್ ಮಾಡ್ತಾವ. ಅಂದ್ರ ನಿಮ್ಮ ಲೋಡ್ ಆಗುವಂತ ವೈರಸ್ ಇನ್ಫೆಕ್ಟ್ ಆಯ್ತು, ಎಲ್ಲಾರನ್ನು ಕಂಟ್ರೋಲ್ ಮಾಡೋನೆ ಇನ್ಫೆಕ್ಟ್ ಆದ. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್, ನಾ ಕ್ಲಾಸ್ ತಗೋತೀನಿ, ನನ್ಗೆ ಆರಾಮ್ ತಪ್ತು ಅಂದ್ರೆ ಹೋಯ್ತಾ ಕ್ಲಾಸ್ ಫಸ್ಟ್ ಅವರ್. ಐ ಆಮ್ ಟೇಕಿಂಗ್ ದ ಕ್ಲಾಸ್ ಅಂಡ್ ಇಫ್ ಎಟ್ ಆಲ್ ಐ ಆಮ್ ಫಾಲಿಂಗ್ ಸಿಕ್ ಆರ್ ಎಲ್ಸ್ ಏನೋ ಪ್ರಾಬ್ಲಮ್ ದಿಂದ ಆಗಿ ನನ್ ಬರೋದೊಂದು 15-20 ನಿಮಿಷ ಲೇಟ್ ಆಯ್ತು, ಪೂರಾ ಕ್ಲಾಸ್ ಹೋಗುತ್ತೆ. ಬಿಕಾಸ್ ದ ಮೇನ್ ಪರ್ಸನ್ ಈಸ್ ಬೀಯಿಂಗ್ ಇನ್ಫೆಕ್ಟೆಡ್, ಸೊ ದಟ್ ಹೋಲ್ ಥಿಂಗ್ ಗೆಟ್ಸ್ ಇನ್ಫೆಕ್ಟೆಡ್. ಇಲ್ಲಿ OS ಅನ್ನೇ ಇನ್ಫೆಕ್ಟ್ ಮಾಡ್ಲಿಕ್ಕತ್ತಾರ. ನೀವೇನು ಲೋಡ್ ಮಾಡ್ತಿರಲ್ಲ, ಆ ಲೋಡ್ ಮಾಡೋ ಟೈಮ್ದಾಗ ಅಥವಾ ಲೋಡ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಸೆಕ್ಟರ್ ನಾಗ ಇರ್ತೈತಿ. ಆ ಪರ್ಟಿಕ್ಯುಲರ್ ಫಸ್ಟ್ ಸೆಕ್ಟರ್ಗೆ ಏನ್ ಮಾಡ್ತಾರ? ಅಟ್ಯಾಕ್ ಮಾಡ್ತಾರ. ಸೊ ಆ ರೀತಿಯಾದಂತ ವೈರಸ್ಸಿಗೆ ಬೂಟ್ ಸೆಕ್ಟರ್ ವೈರಸಸ್ ಅಂತ ಹೇಳಿ ಕರಿತೀವಿ.
Boot sector viruses. It infects the storage media on which OS is stored. Storage media. Yeah, storage media. It is hard disk, secondary storage media, which is called as hard disk. A hard disk ಒಳಗಿರುವಂತ OS ಅದನ್ನೇ ಏನ್ ಮಾಡ್ತೈತಿ ಅಟ್ಯಾಕ್ ಮಾಡ್ತೈತಿ. And which is used to start the computer program. ನಿಮ್ ಕಂಪ್ಯೂಟರ್ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಲೋಡಿಂಗ್ ಆಗ್ಬೇಕು, ಬೂಟಿಂಗ್ ಆಗ್ಬೇಕು. ಎಲ್ಲಿಂದ ಬೂಟಿಂಗ್ ಆಗುತ್ತೆ ನಿಮ್ದು ಮೇನ್ ಮೆಮರಿ ಒಳಗೆ ಅಂದ್ರೆ ಹಾರ್ಡ್ ಡಿಸ್ಕ್ ಒಳಗಿರುವಂತ ಫಸ್ಟ್ ಸೆಕ್ಟರ್ ಒಳಗಿರುವಂತ ಆಪರೇಟಿಂಗ್ ಸಿಸ್ಟಮ್ ಅನ್ನೇ ನಾವೇನ್ ಮಾಡ್ತೇವೆ ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತೇವೆ. ಅಂಡ್ ಒನ್ಸ್ ಇಟ್ ಈಸ್ ಎಕ್ಸಿಕ್ಯೂಟೆಡ್ ಯುವರ್ ಕಂಪ್ಯೂಟರ್ ಸಿಸ್ಟಮ್ ಸ್ಟಾರ್ಟ್ಸ್ ಇಟ್ಸ್ ಫಂಕ್ಷನಾಲಿಟಿ, right? So on which is used to start the computer system. The entire data or programs stored on the floppy disk and hard drives in a smaller section called sectors. Sectors ಅಂದ್ರೆ ಏನು ಆ ಸಣ್ಣ ಇದನ್ನ ಇರ್ತಾವಲ್ಲ ಅದಕ್ಕೆ ನಾವೇನಂತೇವೆ ಸೆಕ್ಟರ್ಸ್ ಅಂತೀವಿ. ಇನ್ನು ಅದರೊಳಗೆ ಟ್ರ್ಯಾಕ್ಸ್ ಬರ್ತಾವ. You will be having smaller circles within that. ಅದನ್ನ ನಾವೇನಂತ ಕರಿತೀವಿ ಟ್ರ್ಯಾಕ್ಸ್ ಅಂತ ಕರಿತೀವಿ. So first sector, ಸಣ್ಣ region, every hard disk will be having the OS stored on the first sector. So first sector ಒಳಗಡೆಗೆ ಆಪರೇಟಿಂಗ್ ಸಿಸ್ಟಮ್ ಅನ್ನ ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ದಟ್ ವೆನೆವರ್ ಯು ಸ್ಟಾರ್ಟ್ ಯುವರ್ ಸಿಸ್ಟಮ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ವಿಲ್ ಗೆಟ್ ಎಕ್ಸಿಕ್ಯೂಟೆಡ್ ಫಸ್ಟ್. ಸೊ ಅದೇ ಟ್ರ್ಯಾಕ್ ಅನ್ನ ನೀವು ಇನ್ಫೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ ಏನಾಗುತ್ತೆ ಡಿಲೇ ಆಗ್ತೈತಿ. ಓಕೆ, the first sector is called boot and it carries the master boot record, MBR ಅಂತ ಕರಿತೀವಿ. master boot record which is containing the boot program. boot program is nothing but your OS operating system the program ಅನ್ನ contain ಮಾಡಿರುತ್ತೆ. MBR's function is to read and load OS. MBR ದ ಕೆಲಸ ಏನು ಆಪರೇಟಿಂಗ್ ಸಿಸ್ಟಮ್ ಅನ್ನ ರೀಡ್ ಮಾಡೋದು, ಅದನ್ನ ಲೋಡ್ ಮಾಡೋದು, ಪ್ರೈಮರಿ ಮೆಮರಿಗೆ ಲೋಡ್ ಮಾಡೋದು. That is, it enables computer system to start through operating system. Computer start ಮಾಡೋದು ಎದರಿಂದ ಸ್ಟಾರ್ಟ್ ಮಾಡ್ತೈತಿ through the operating system it is going to start. Operating system ಅನ್ನ ಲೋಡ್ ಮಾಡೋ ಕೆಲಸ ಯಾರಿಗೆ ಕೊಟ್ಟಾರೆ MBR ಗೆ ಕೊಟ್ಟಾರೆ, master boot recorder. Hence, if a virus attacks an MB or infects the boot record of disk, such floppy disk infects victim's hard drive. ಪೂರಾ ಹಾರ್ಡ್ ಡ್ರೈವ್ ಅನ್ನ ಇನ್ಫೆಕ್ಟ್ ಮಾಡ್ತೈತಿ and reboot the system while infected disk is in the drive. ಆ ಡ್ರೈವ್ ಒಳಗಿದ್ದಾಗ ನೀವು ಅದನ್ನ ಮತ್ತೇನ್ ಮಾಡ್ಬೇಕಾಗ್ತೈತಿ, ಬೂಟಿಂಗ್ ಕಂಪ್ಲೀಟ್ ಆಗಂಗಿಲ್ಲ. ಯು ಗೋ ಫಾರ್ ರೀಬೂಟಿಂಗ್ ಅಂದ್ರೆ ನಿಮ್ಮ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಡಿಲೇ ಮಾಡ್ತೈತಿ. ಅಂಡ್ ಒನ್ಸ್ ದ ವಿಕ್ಟಿಮ್ಸ್ ಹಾರ್ಡ್ ಡ್ರೈವ್ ಇಸ್ ಇನ್ಫೆಕ್ಟೆಡ್, ಆಲ್ ದ ಫ್ಲಾಪಿ ಡಿಸ್ಕ್ಸ್ ನಿಂದ ಹಾರ್ಡ್ ಡ್ರೈವ್ ಮೇನ್ ಮೆಮರಿನೇ ಇನ್ಫೆಕ್ಟೆಡ್ ಅದ. ನೀ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ವೈರಸ್ ಬಂದೈತಿ ಅಂತಂದ್ರೆ ನೀ ಯಾವಾಗ ಬೇರೆ ಕಡೆಯಿಂದ CD ತಂದು ಅಥವಾ ಫ್ಲಾಪಿ ಡಿಸ್ಕ್ ಅನ್ನ ತಂದು ಅದಕ್ಕೆ ಡ್ರೈವಿಗೆ ಅಟ್ಯಾಚ್ ಮಾಡಿ ದಟ್ ಪರ್ಟಿಕ್ಯುಲರ್ ಡಿವೈಸ್ ವಿಚ್ ಈಸ್ ಬೀಂಗ್ ಅಟ್ಯಾಚ್ಡ್ ವಿಲ್ ಆಲ್ಸೋ ಗೆಟ್ ಇನ್ಫೆಕ್ಟೆಡ್. ಮೊದ್ಲಿಗೆ ಅದೇ ಇನ್ಫೆಕ್ಟೆಡ್ ಅದ, ನೀ ಏನ್ ಬೇಕಾದ್ ತಗೊಂಡ್ ಬಂದ್ ಅದಕ್ಕೆ ಅಟ್ಯಾಚ್ ಮಾಡ್ದಿ ಅಲ್ಲಿಂದ ಬೇರೆ ಕಡೆಗೆ ಒಯ್ದಿ ಅಂತಂದ್ರೆ ದಟ್ ಪರ್ಟಿಕ್ಯುಲರ್ ಡಿವೈಸ್ ಮೇ ಬಿ ಯುವರ್ CD or maybe your floppy disk will also get infected. And the second type of virus are program virus. These are the viruses that are going to attack on the programs which get executed. ಅವು ಎಕ್ಸಿಕ್ಯೂಟ್ ಆದ ತಕ್ಷಣ ಏನ್ ಮಾಡ್ತಾವು ಅದನ್ನ ಅಟ್ಯಾಕ್ ಮಾಡಿ ಅಲ್ಲಿಂದ ತಮ್ಮನ್ನ ತಾವು ರಿಪ್ಲಿಕೇಟ್ ಮಾಡ್ಕೊಂತ ಹೋಗ್ತಾವ. and they are going to attack on exe files. exe.exe ಅಂತ ಫೈಲ್ ಬರ್ತಾವಲ್ಲ, ಯಾವ ಫೈಲ್ಸ್ ಅವು? they are executable files. After you compile and interpret, you are going to get an executable file. .exe ante bardidi modlige. If you want, you can check. There will be creation of files. Modlige .c no athwa .java ante extension iruvanta files irtavu. Ad aadmele compilation agi yavag execute madlikke ready agtavalla, at that time the file will be stored with the extension .exe. That means it is ready for execution. ಸೊ ಆ ರೀತಿಯಾದಂತ ಫೈಲ್ಸ್ ಗೆ ಈ ವೈರಸ್ ಪ್ರೋಗ್ರಾಮ್ ವೈರಸಸ್ ಅಟ್ಯಾಕ್ ಮಾಡ್ತಾವೆ. ಅಂಡ್ ಒನ್ಸ್ ದ ಪ್ರೋಗ್ರಾಮ್ ಗೆಟ್ಸ್ ಎಕ್ಸಿಕ್ಯೂಟೆಡ್, they also get executed, and as a result of that they are going to create the duplicate copy of the virus will be created, and from there onwards they just keep on moving from system to system or within the same system, from file to file they start transferring. The viruses become active when the program file is executed.
ಎಕ್ಸ್ಟೆನ್ಷನ್ ಇರುವಂತವು .bin .com .exe ಇರುವ ಈ ರೀತಿಯಾದಂತ ಎಕ್ಸ್ಟೆನ್ಷನ್ ಇರುವಂತ ಫೈಲ್ಸ್ ಅಂದ್ರೆ ಪ್ರೋಗ್ರಾಮ್ಸ್ ಗೆ ಇವು ಇನ್ಫೆಕ್ಟ್ ಮಾಡ್ತಾವ್. Once these program files get infected, the virus makes copies of itself and infects the other programs on the computer system. ಒಂದು ಪ್ರೋಗ್ರಾಮ್ ಇನ್ಫೆಕ್ಟ್ ಆಯ್ತು ಅಂದ್ರೆ ಅದನ್ನ ಯೂಸ್ ಮಾಡುವಂತ ಎಲ್ಲಾ ಪ್ರೋಗ್ರಾಮ್ಸ್ ಎಲ್ಲಾ ಫೈಲ್ಸ್ ಅನ್ನು ಇನ್ಫೆಕ್ಟ್ ಮಾಡ್ಕೊಂತ ತಾವೇ ಡುಪ್ಲಿಕೇಟ್ ಜೆರಾಕ್ಸ್ ಕಾಪಿನ ಕ್ರಿಯೇಟ್ ಮಾಡ್ದಂಗ ತಮ್ಮದೇ ಆದಂತ ಕಾಪೀಸ್ ಅನ್ನ ರಿಪ್ಲಿಕಾಸ್ ಅನ್ನ ರೆಡಿ ಮಾಡ್ಕೊಂತ ಹೋಗ್ತಾವ. ನೆಕ್ಸ್ಟ್ ಯು ಹ್ಯಾವ್ ಇಸ್ multi-party viruses. It is an hybrid. ಈ ಬ್ರೀಡಿಗೆ ಏನಂತೀವಿ ನಾವು ಹೈಬ್ರಿಡ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಮ ಕಾಂಬಿನೇಷನ್ ಆಫ್ 2 or 3. This is a type of virus which works both as a boot sector virus and program virus. ಇದು boot sector virus ಮತ್ತು program virus ಎರಡು ರೀತಿಯಾಗಿ ವರ್ಕ್ ಮಾಡ್ತೈತಿ. ಅಂದ್ರೆ it is going to infect the first sector of your hard disk. Along with that, these type of viruses can also infect the programs which are ready for execution. .com .bin .exe extension ಇರುವಂತ programs ಅನ್ನು ಇನ್ಫೆಕ್ಟ್ ಮಾಡ್ತಾವು. ಅದನ್ನ ಇನ್ಫೆಕ್ಟ್ ಮಾಡಿ they replicate themselves, or else they are going to infect the first sector of the hard disk. That is, they are going to infect the operating system program which will be loaded during the booting. MPR ಅನ್ನೇ ಇನ್ಫೆಕ್ಟ್ ಮಾಡ್ತಾವು. ಅದರಿಂದಾಗಿ ಬೇರೆ ಸಿಸ್ಟಮ್ಗೆ ಪ್ರಪೋಗೇಟ್ ಆಗಿ ಹೋಗ್ತಾವು. And next, you have is stealth virus. Fourth one, stealth virus. They are going to mask themselves. These viruses are going to mask. ಅಂದ್ರೆ ತಮ್ಮ ವೇಷನ ಬದಲಿಸ್ಕೊಂಡಿರ್ತಾವ. ಅಂದ್ರೆ you cannot identify, even your antivirus software cannot identify this type of viruses. Stealth virus, ಇಲ್ಲೊಂದು ವರ್ಡ್ ಅದ ನೋಡ್ರಿ, camouflages ಅಂತ ಹೇಳಿ. It camouflages or masks itself. Camouflage in the sense it is usually used in the military purpose. ಈ ವರ್ಡ್ ಅನ್ನ ಮಿಲಿಟರಿ ಒಳಗೆ ಯೂಸ್ ಮಾಡ್ತಾರೆ. You might have seen ಮಿಲಿಟರಿ ಪೀಪಲ್ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಗಿಡದಾಗ ಹಿಂದ್ ಬಚ್ಚಿಟ್ಕೋತಿದ್ರು ಅಥವಾ ಕಲ್ಲಿನ ಹಿಂದೆ ಇಟ್ಕೋತಿದ್ರು ಅಂತಂದ್ರ ತಮ್ಮ ಮುಖಕ್ಕೆ ಏನ್ ಮಾಡ್ಕೊಂತಾರೆ, ದೇ ಆರ್ ಗೋಯಿಂಗ್ ಟು ಪೇಂಟ್ ದೇರ್ ಫೇಸ್ ಸೊ ದಟ್ ದೇ ಡೋಂಟ್ ಗೆಟ್ ರಿಕಗ್ನೈಸ್ಡ್ ಬೈ ದ ಅಪೋಸಿಟ್ ಆರ್ಮಿ. ಅಂದ್ರೆ ತಮ್ಮನ್ನ ತಾವು ಡಿಸ್ಗೈಸ್ ಮಾಡ್ಕೊಳ್ಳೋದು, so that others cannot identify them. In the same way, this type of stealth virus are going to make themselves or wrap themselves in such a format that they cannot be identified. ಅವತರನ್ನ ಯಾರು ಗೊತ್ತು ಹಿಡಿಲಾರ್ದಂಗ ತಮ್ಮನ್ನ ತಾವು ಮಾಸ್ಕ್ ಮಾಡ್ಕೊಂತಾವ, ಅಂದ್ರೆ ಕವರ್ ಮಾಡ್ಕೊಂಡು ಸಿಸ್ಟಮ್ ಅನ್ನ ಎಂಟರ್ ಆಗ್ತಾವು. Mask itself, and so detecting this type of virus is very difficult. ಈ ರೀತಿಯಾದಂತ ವೈರಸ್ ಅನ್ನ ಡಿಟೆಕ್ಟ್ ಮಾಡೋದು ಡಿಫಿಕಲ್ಟ್ ಅದ. It can disguise itself such a way that antivirus software also cannot detect it. ಅಂದ್ರೆ ಇವನ್ ಆಂಟಿವೈರಸ್ ಸಾಫ್ಟ್ವೇರ್ಸ್ ಇದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಇದು ವೈರಸ್ ಅಂತ ಹೇಳಿ ಅವಕ್ಕೂ ಕೂಡ ಕಂಡಿಡಂಗಿಲ್ಲ. They are going to hide themselves in such a best way, and thereby preventing spreading into the computer system. ಆಂಟಿವೈರಸ್ ಕಂಡು ಹಿಡಿಲಿಲ್ಲ ಅಂತಂದ್ರೆ ಅದನ್ನ ಸ್ಪ್ರೆಡ್ ಆಗುವ ರೀತಿ ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. It alters its file size and conceals itself in a computer memory to remain in the system undetected. ಅದು ತನ್ನ ಫೈಲ್ ಸೈಜ್ ಅದು ಯಾವ ಪ್ರೋಗ್ರಾಮ್ ಒಳಗೆ ಎಂಟರ್ ಆಗ್ತೈತಿ ಅಲ್ಲಿ ಅದರ ಸೈಜ್ ವೇರಿಯೇಷನ್ ಮಾಡುವಂತ ಸ್ಟ್ರೆಂತ್ ಅದ. and along with that it is going to conceal itself in the computer. ತನ್ನಂತ ತಾನು ಕಂಪ್ಯೂಟರ್ನಾಗ ಹೆಂಗ್ ಫಿಟ್ ಮಾಡ್ಕೊಂತ ಇದ್ಲ, ಬೇರೆದವರಿಗೆ ಕಾಣಿಸಂಗೂ ಇಲ್ಲ, ಗೊತ್ತಿಗಂಗೂ ಇಲ್ಲ. ಅಂಡ್ ಬೈ ದಟ್ ಇಟ್ ರಿಮೇನ್ಸ್ ಇನ್ ದ ಕಂಪ್ಯೂಟರ್ಸ್ ಮೆಮರಿ. ಅದು ಎಲ್ಲಿವರೆಗೂ ಕಂಪ್ಯೂಟರ್ ಮೆಮರಿ ಒಳಗಿರ್ತೈತಿ ಅಲ್ಲಿ ತನಕ ಕಂಪ್ಯೂಟರ್ ಬೇರೆ ಬೇರೆ ಫೈಲ್ಸ್ ಬೇರೆ ಬೇರೆ ಪ್ರೋಗ್ರಾಮ್ಸ್ ಅನ್ನ ಕರಪ್ಟ್ ಮಾಡ್ಕೊಂತಾನೆ ಇರ್ತೈತಿ. ದ ಫಸ್ಟ್ ಕಂಪ್ಯೂಟರ್ ವೈರಸ್ ನೇಮ್ಡ್ ಬ್ರೇನ್, ಫಸ್ಟ್ ಕಂಪ್ಯೂಟರ್ ವೈರಸ್ ಅಂತ ಹೇಳಿ ಯಾವುದನ್ನ ಡಿಟೆಕ್ಟ್ ಮಾಡಿದ್ರಲ್ಲ ದಟ್ ವಾಸ್ ಆಫ್ ಟೈಪ್ ಸ್ಟಿಲ್ತ್, ಅದು ಸ್ಟಿಲ್ತ್ ವೈರಸ್ ಆಗಿತ್ತು. ಅಂಡ್ ನೆಕ್ಸ್ಟ್ ಯು ಹ್ಯಾವ್ ಇಸ್ ಪಾಲಿಮಾರ್ಫಿಕ್ ವೈರಸಸ್. ಪಾಲಿಮಾರ್ಫಿಸಮ್ ಕಲ್ತಿರಲ್ಲ ಜಾವಾ ಒಳಗ. ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಲಿ? ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಲಿ? ಓಕೆ, ಮೆನಿ, which takes different forms.
ಯಾರಾದ್ರೂ ಈ there is a reptile named as chameleon. ಕೇಳಿರಿ ಹೆಸರು reptile. ಕನ್ನಡದಾಗ ಉಸಿರುವಳ್ಳಿ ಅಂತ ಕರೀತಾರ ನೋಡ್ರಿ. ಗಿರ್ಗಿಟ್. ಇಟ್ಸ್ ಇನ್ ಹಿಂದಿ ಇಟ್ಸ್ ಕಾಲ್ಡ್ ಆಸ್ ಗಿರ್ಗಿಟ್. ಗಿರ್ಗಿಟ್ ಕಿ ತರ ರಂಗ್ ಬದಲ್ನಾ ಅಂತ ಹೇಳ್ತಾರ. ಅಂದ್ರ this can change its size, shape as required. These type of viruses can change their form as and when required. ಯಾವ ರೀತಿಯಾದಂತ ಫೈಲು ಯಾವ ರೀತಿಯಾದಂತ ಪ್ರೋಗ್ರಾಮ್ನಾಗ ಹೋಗಿ ಸೇರ್ಕೊಂತಾವು ಆ ರೀತಿ ತಮ್ಮನ್ ತಾವೇನ್ ಮಾಡ್ಕೊಂತಾವು ಬದ್ಲಿ ಮಾಡ್ಕೊಂತಾವು. ಅಂತ ವೈರಸ್ಸಿಗೆ ನಾವೇನಂತೀವಿ ಪಾಲಿಮಾರ್ಫಿಕ್ ವೈರಸಸ್ ಅಂತ ಹೇಳಿ ಕರೀತಾರೆ. ದೇ ಆರ್ ದ ವೈರಸಸ್ ವಿಚ್ ಕ್ಯಾನ್ ಚೇಂಜ್ ದೇರ್ ಶೇಪ್, ದೇರ್ ಸೈಜ್ whenever required. ನೀವು ಆ ರೆಪ್ಟೈಲ್ ಬಗ್ಗೆ ಕೇಳಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಿರ್ತೈತಿ. ದೇ ಕ್ಯಾನ್ ಚೇಂಜ್ ದೇರ್ ಕಲರ್. ಎಲ್ಲಿ ಹೋಗ್ತಾವು ಆ ರೀತಿಯಾಗಿ ದೇ ಆರ್ ಗೋಯಿಂಗ್ ಟು ಚೇಂಜ್ ದೇರ್ ಕಲರ್. ಅದಕ್ಕೆ ನಾವೇನಂತೇವಿ ಚಮೇಲಿಯನ್ ಅಂತ ಹೇಳಿ ಕರೀತಾರೆ. ಗಿರ್ಗಿಟ್ಟು ಅಥವಾ ಉಸಿರುವಳ್ಳಿ ಕನ್ನಡದೊಳಗ ಅಂತಾರ. ದೇ ಯೂಶುವಲಿ ವಿಲ್ ಬಿ ಪ್ರೆಸೆಂಟ್ ಆನ್ ದ ಟ್ರೀಸ್. ಬಟ್ ಕೆಲವೊಂದ್ಸರಿ ಅವು ಏನ್ ಮಾಡ್ತಾವು ಗಿಡದಿಂದ ಕೆಳಗ್ ಬರ್ತಾವು, ಕಲ್ಲಿನ ಮೇಲೆ ನೆಲದ ಮೇಲೆ ಬಂದಾಗ ಅದ್ರ ಕಲರ್ಸ್ ಚೇಂಜ್ ಆಗ್ತಾ ಇರ್ತೈತಿ. ರೈಟ್. ಸೊ ಆ ರೀತಿ ಈ ವೈರಸ್ ಕೂಡ ಏನ್ ಮಾಡ್ತಾವು ತಮ್ಮ ಕಲರ್ ಅನ್ನ ಚೇಂಜ್ ಮಾಡ್ಕೊಂತಾವು. ಅಂದ್ರೆ ಕಲರ್ ಇನ್ ದ ಸೆನ್ಸ್ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ದ ಕಲರ್, ದೇ ಆರ್ ಗೋಯಿಂಗ್ ಟು ಚೇಂಜ್ ದೇರ್ ಸೈಜ್ ಅಂಡ್ ಶೇಪ್. ದೇ ಕ್ಯಾನ್ ಟೇಕ್ ಮೆನಿ ಫಾರ್ಮ್ಸ್. ದೇ ಕ್ಯಾನ್ ಟೇಕ್ ಮೆನಿ ಫಾರ್ಮ್ಸ್. It acts like a chameleon that changes its virus signature. ಅಂದ್ರೆ ಬೈನರಿ ಪ್ಯಾಟರ್ನ್ ಪ್ರೋಗ್ರಾಮ್ ರೀತಿನೇ ಚೇಂಜ್ ಆಗ್ತೈತಿ. Every time it spreads to the system. Hence it is always difficult to detect polymorphic virus with the help of antivirus program. ಅಂದ್ರೆ ಈ ಸಿಸ್ಟಮ್ನಾಗ ಅಥವಾ ಈ ಫೈಲ್ ಒಳಗ ಅದು ಯಾವ ರೀತಿ ಇತ್ತು ಇನ್ನೊಂದು ಸಿಸ್ಟಮ್ಗೆ ಇಲ್ಲ ಇನ್ನೊಂದು ಪ್ರೋಗ್ರಾಮಿಗೆ ಚೇಂಜ್ ಆಯ್ತು ಅಂದ್ರೆ ತನ್ನ ಶೇಪ್ ಅನ್ನ ಚೇಂಜ್ ಮಾಡ್ಕೊಂತೈತಿ. ತನ್ನ ಬೈನರಿ ಪ್ಯಾಟರ್ನ್ ಅಂದ್ರೆ ಪ್ರೋಗ್ರಾಮಿಂಗ್ ಕೋಡ್ ಒಳಗ ಮಾಡಿಫಿಕೇಶನ್ಸ್ ಅನ್ನ ತರ್ತೈತಿ. ಈಗ ಸದ್ಯಕ್ಕೆ ಸಿಕ್ಕೈತಿ ಅದು ಅನ್ಕೊಳ್ಳಿ ಇನ್ನೊಂದು ಸಿಸ್ಟಮ್ನಾಗ ಹೋದಾಗೂ ಅದು ಇದೇ ರೀತಿ ಇರಂಗಿಲ್ಲ, ಸೇಮ್ ಪ್ರೋಗ್ರಾಮ್ ಇರಂಗಿಲ್ಲ. ದೇ ವಿಲ್ ಬಿ ಚೇಂಜಸ್ ಇನ್ ದ binary code. That is, there will be changes in the program. Change aita. So as and when required, it has the ability of changing itself. Okay. Remaining types will continue in the next class. We have completed first 5 and we are left with only the last 2, macroviruses and Activus X and Java control. ನಾಳೆ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಜಾವಾ ಕಂಟ್ರೋಲ್ಸ್ ಅಂತಂದ್ರೆ ಏನು, ಎದಕ್ಕೆ ಯೂಸ್ ಮಾಡ್ತಾರ ಅನ್ನೋದನ್ನ ನೋಡ್ಕೊಂಡು ಬರ್ರಿ. ಜಾವಾ ಕಂಟ್ರೋಲ್ಸ್. ಈಸ್ ಮೈ ಕ್ವಶನ್ ಕ್ಲಿಯರ್? Before coming to next class, just go